ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯ ತಿರುವಾಭರಣ ಘೋಷಯಾತ್ರೆ. ಈ ಯಾತ್ರೆ ನೋಡುವುದು ಭಾಗ್ಯ, ಈ ಯಾತ್ರೆಯಲ್ಲಿ ಭಾಗಿಯಾಗುವುದು ಸೌಭಾಗ್ಯ. ಹಲವು ವರ್ಷಗಳಿಂದ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಇಚ್ಛೆ ಇತ್ತು. ಅದು ಈ ವರ್ಷ ನೆರವೇರಿತು. ಭವ್ಯ ಆ ನೋಟ, ದಿವ್ಯ ಆ ನಡುಗೆ, ಇದೇ ನಿಜವಾದ ಕಲಿಯುಗವರ್ಧನ ಭೂಲೋಕ. ಅಯ್ಯಪ್ಪ ಸ್ವಾಮಿಯ ತಿರುವಾಭರಣ ಪ್ರತಿ ವರ್ಷ ಜನವರಿ 12ರಂದು ಮಧ್ಯಾಹ್ನ 1 ಗಂಟೆಗೆ ಪಂದಳ ಅರಮನೆಯಿಂದ ಹೊರಡುತ್ತದೆ. ಪಂದಳದ ರಾಜಬೀದಿಯಿಂದ ಸಾಗಿ ಅಲ್ಲಿಯ ಪುರಾತನ ದೇವಾಲಯಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದ ಪೂಜೆ ಪುನಸ್ಕಾರಗಳನ್ನು ಪಡೆದುಕೊಂಡು ಮುಂದೆ ಸಾಗುತ್ತದೆ. ಈ ಯಾತ್ರೆಯಲ್ಲಿ ಪಂದಳ ರಾಜ್ಯದ ಈಗಿನ ರಾಜನು ಪಲ್ಲಕ್ಕಿಯಲ್ಲಿ ಸಾಗುತ್ತಾನೆ. ಯಾವ ಊರಿಗೆ, ಯಾವ ದೇವಾಲಯಕ್ಕೆ ಭೇಟಿ ನೀಡುವುದು ಅಲ್ಲಿ ಆ ದಿನ ಉತ್ಸವ, ಜಾತ್ರೆ. ಮೊದಲನೆಯ ದಿನ ಐರೂರು ದೇವಿಯ ದೇವಾಲಯದಲ್ಲಿ ತಂಗುತ್ತಾರೆ. 2ನೆಯ ದಿನ ಲಾಹಾ ಫಾರೆಸ್ಟ್. 3ನೆಯ ದಿನ ನಿಲೆಕ್ಕಲ್ ಶಿವನ ದೇವಸ್ಥಾನದ ಮಾರ್ಗವಾಗಿ ಕಾಡಿನ ಮಾರ್ಗ ಪ್ರವೇಶವಾಗುತ್ತದೆ. ನೀಲಿಮಲೆ ಬೆಟ್ಟವನ್ನು ಹತ್ತಿ ಶಬರಿಮಲೆಗೆ ಪ್ರವೇಶವಾಗುತ್ತದೆ. ಈ ತಿರುವಾಭರಣವೆಂದರೇನು? ಯಾಕೆ ಇಷ್ಟು ವೈಭವದಿಂದ, ವಿಜೃಂಭಣೆಯಿಂದ ಪ್ರತಿ ವರ್ಷ ಸಾಗುತ್ತದೆ? ಅಯ್ಯಪ್ಪ ಸ್ವಾಮಿಯು ಮಹಿಷಿ ಮರ್ದನ ಮಾಡಿ ಪಂದಳಕ್ಕೆ ಹುಲಿಯ ಜೊತೆಯಲ್ಲಿ ಹಿಂದಿರುಗಿದನು. ಆಗ ಪಂದಳ ರಾಜನು ಅಯ್ಯಪ್ಪ ಸ್ವಾಮಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಎಲ್ಲ ಸಿದ್ಧತೆ ಮಾಡಲು ಆದೇಶ ನೀಡಿದನು. ಆದರೆ ಅಯ್ಯಪ್ಪ ಸ್ವಾಮಿಯು, ನಾನು ಬಂದ ಕೆಲಸ ಮುಗಿಯಿತು, ನನಗೆ ರಾಜ್ಯಾಭಿಷೇಕ ಬೇಡ, ನಾನು ಹೋದ ಮೇಲೆ ನಿಮಗೆ ಬೇಸರ ಆಗಬಾರದೆಂದು ನನ್ನ ತಮ್ಮ ಹುಟ್ಟಿದ್ದಾನೆ, ಅವನಿಗೆ ಪಟ್ಟಾಭಿಷೇಕ ಮಾಡಿ ಎಂದು ರಾಜನಿಗೆ ಹೇಳುತ್ತಾನೆ. ಆಗ ರಾಜನು, ಮಣಿಕಂಠ, ನಿನ್ನ ಪಟ್ಟಾಭಿಷೇಕವನ್ನು ಮಾಡಿ ಕಣ್ತುಂಬ ನೋಡಬೇಕೆಂದು ತುಂಬ ಕಳವಳಿಸುತ್ತಾನೆ. ಅವರ ಈ ಕೋರಿಕೆಯನ್ನು ತೀರಿಸಲು ಅಯ್ಯಪ್ಪ ಸ್ವಾಮಿಯು ಅವರಿಗೆ, ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ನಿಮ್ಮ ಎಲ್ಲ ಆಭರಣಗಳನ್ನು ನನಗೆ ತೊಡಿಸಿ ಪಟ್ಟಾಭಿಷೇಕವನ್ನು ಮಾಡಿ ಎಂದು ಹೇಳುತ್ತಾನೆ. ಮತ್ತೆ ರಾಜನು, ಮಣಿಕಂಠ, ಮತ್ತೆ ನಿನ್ನನ್ನು ನೋಡುವ ಭಾಗ್ಯ ಇಲ್ಲವೇ ಎಂದಾಗ ಆ ಮಣಿಕಂಠ ಸ್ವಾಮಿಯು, ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ತಮಗೆ ಜ್ಯೋತಿಯ ರೂಪದಲ್ಲಿ ದರ್ಶನ ಕೊಡುತ್ತೇನೆ ಎಂದು ವಚನ ನೀಡುತ್ತಾನೆ. ಅದೇ ಈ ಮಕರ ಜ್ಯೋತಿ, ಅದೇ ಈ ತಿರುವಾಭರಣ ಘೋಷಯಾತ್ರೆ. ಸಹಸ್ರಾರು ಭಕ್ತರು ಈ ಯಾತ್ರೆಗಾಗಿ ಕಾಯುತ್ತಾರೆ. ಆಭರಣ ಸಾಗುವ ದಾರಿಯಲ್ಲಿ ಇರುವ ಪ್ರತಿ ಮನೆ ಮುಂದೆ ದೀಪ ಹಚ್ಚಿ ಸ್ವಾಗತ ಕೋರುತ್ತಾರೆ. ಪೂಜೆ, ಪುನಸ್ಕಾರ, ಪ್ರಸಾದ, ಊಟ, ಉಪಚಾರ ಈ ದಾರಿ ಉದ್ದಕ್ಕೂ ನಡೆಯುತ್ತದೆ. ಈ ವೈಭವವನ್ನು ನೋಡಲು 2 ಕಣ್ಣು ಸಾಲದು. ಹೆಜ್ಜೆ ಹೆಜ್ಜೆಗೂ ಸ್ವಾಮಿಯ ಘೋಷಯಾತ್ರೆ, ಹೂವಿನ ಸುರಿಮಳೆ. ನೋಡಲು ಭಾಗ್ಯ ಬೇಕು, ಜೊತೆಯಲ್ಲಿ ನಡೆಯಲು ಭಗವಂತನ ಅನುಗ್ರಹ ಬೇಕು. ತಿರುವಾಭರಣ ಘೋಷಯಾತ್ರೆಯು ಕುಳನಾಡ ದೇವಿ ದೇವಾಲಯ, ಉಳನ್ನೂರು ಶ್ರೀ ಭದ್ರಾದೇವಿ ದೇವಾಲಯ, ಚೆರಾಕೋಲ ಸುಬ್ರಹ್ಮಣ್ಯಂ ದೇವಾಲಯ, ಪಡಂಪೊಣ್ಮೂನ್ ಅಯ್ಯಪ್ಪ ದೇವಾಲಯ, ವಡಸರಿಕೇರ ಮಹಾವಿಷ್ಣು ದೇವಾಲಯ, ಮೆಡಮ್ಮೂನ್ ಹೃಷಿಕೇಶ ದೇವಾಲಯ, ಪೆರನಾಡು, ನಿಲೆಕ್ಕಲ್ ಶಿವ ದೇವಾಲಯ, ನೀಲಿಮಲ ಬೆಟ್ಟ, ಅಪ್ಪಾಚಿಮೇಡು, ಶರಣ್ಗುತ್ತಿಯನ್ನು ಸೇರುತ್ತಾ ಅಲ್ಲಿಂದ ಮುಂದೆ ಶಬರಿಮಲೆಗೆ ಯಾತ್ರೆ ಸಾಗುತ್ತದೆ.
നീലക്കാണിനു മുകളിലെ നീലിമലയുടെ നെറുകയിൽ നിത്യതാപസനേന്തി എന്നയ്യനയ്യപ്പൻ. പഴമൊഴികൾ ചൊല്ലിയ കഥയിലെ ഹരിഹരനു നൽകിയ സുഹൃതമേ സ്വാമി. ಐರೂರು ದೇವಿಯ ದೇವಾಲಯ. ಇಲ್ಲಿಯ ಭಕ್ತರು ಆಭರಣಕ್ಕಾಗಿ ದೀಪವನ್ನು ಹಚ್ಚಿ ರಸ್ತೆ ಉದ್ದಕ್ಕೂ ನಿಂತು ಕಾಯುತ್ತಾರೆ. ಆಭರಣ ಬಂದಾಗ ಹೂವಿನ ಸುರಿಮಳೆಯನ್ನು ಸುರಿದು ಭವ್ಯ ದಿವ್ಯವಾಗಿ ಸ್ವಾಗತವನ್ನು ಕೋರುತ್ತಾರೆ. ಅಂದೇ ಇಲ್ಲಿ ಜಾತ್ರೆ, ಉತ್ಸವ, ಅನ್ನಪ್ರಸಾದ, ಭಜನೆ, ಶರಣಘೋಷ ಎಲ್ಲವೂ ಮೊಳಗುತ್ತದೆ. ಪಂದಲ ರಾಜಕುಮಾರನ ಭಜಿಸುವ ಬನ್ನಿರಿ ಎಲ್ಲರೂ, ಪಂದಲ ರಾಜಕುಮಾರನ ಭಜಿಸುವ ಬನ್ನಿರಿ ಎಲ್ಲರೂ. ಬಂಧ ಪಾಶ ವಿಮೋಚನನ ಸಾಟಿ ಇಲ್ಲ ಎನ್ನಿ ಎಲ್ಲರೂ, ಬಂಧ ಪಾಶ ವಿಮೋಚನನ ಸಾಟಿ ಇಲ್ಲ ಎನ್ನಿ ಎಲ್ಲರೂ. ಪಂದಲ ರಾಜಕುಮಾರನ ಭಜಿಸುವ ಬನ್ನಿರಿ ಎಲ್ಲರೂ, ಬಂಧ ಪಾಶ ವಿಮೋಚನನ ಸಾಟಿ ಇಲ್ಲ ಎನ್ನಿ ಎಲ್ಲರೂ. ನಂಬಿದ ಭಕ್ತರ ಆದರಿಸಿ ಅಮ್ಮನಂತೆಯೇ ಲಾಲಿಸುವ, ನಂಬಿದ ಭಕ್ತರ ಆದರಿಸಿ ಅಮ್ಮನಂತೆಯೇ ಲಾಲಿಸುವ. ಅಭಯ ನೀಡಿ ಆಪತ್ತು ಹರಿಸಿ ಅಂಧಕಾರವನ್ನು ನೀಗುವ, ಅಭಯ ನೀಡಿ ಆಪತ್ತು ಹರಿಸಿ ಅಂಧಕಾರವನ್ನು ನೀಗುವ. ಪಂದಲ ರಾಜಕುಮಾರನ ಭಜಿಸುವ ಬನ್ನಿರಿ ಎಲ್ಲರೂ, ಬಂಧ ಪಾಶ ವಿಮೋಚನನ ಸಾಟಿ ಇಲ್ಲ ಎನ್ನಿ ಎಲ್ಲರೂ. ಮುಳುಗಿರೆ ಭವಸಾಗರದಿ ತೀರಕ್ಕೆ ಕರೆದು ಒಯ್ಯುವ, ಮುಳುಗಿರೆ ಭವಸಾಗರದಿ ತೀರಕ್ಕೆ ಕರೆದು ಒಯ್ಯುವ. ಕಷ್ಟದ ಬಿರುಗಾಳಿಗೆ ಸಿಲುಕೆ ಕರುಣೆಯಿಂದ ಕಾಪಾಡುವ, ಕಷ್ಟದ ಬಿರುಗಾಳಿಗೆ ಸಿಲುಕೆ ಕರುಣೆಯಿಂದ ಕಾಪಾಡುವ. ಪಂದಲ ರಾಜಕುಮಾರನ ಭಜಿಸುವ ಬನ್ನಿರಿ ಎಲ್ಲರೂ, ಬಂಧ ಪಾಶ ವಿಮೋಚನನ ಸಾಟಿ ಇಲ್ಲ ಎನ್ನಿ ಎಲ್ಲರೂ. ಮಕರ ಜ್ಯೋತಿಯ ತೇಜದಲ್ಲಿ ಅವನ ಮುಖವನ್ನು ಕಾಣುವ, ಮಕರ ಜ್ಯೋತಿಯ ತೇಜದಲ್ಲಿ ಅವನ ಮುಖವನ್ನು ಕಾಣುವ. 18 ಮೆಟ್ಟಿಲ ಹತ್ತುತ್ತಾ ಜೀವ ತತ್ವವ ಅರಿಯುವ. ನಿಲೇಕಲ್ ಶಿವನ ದೇವಾಲಯ. ಇಲ್ಲಿ ಅಧಿಕಾರಿಗಳು ಹಾಗೂ ಅಲ್ಲಿನ ಸಿಬ್ಬಂದಿ ವರ್ಗ ಆಭರಣಕ್ಕೆ ಸ್ವಾಗತವನ್ನು ಕೋರುತ್ತಾರೆ. ಇಲ್ಲಿ ಕೆಲವು ಕ್ಷಣ ಆಭರಣವನ್ನು ಭಕ್ತರ ದರ್ಶನಕ್ಕಾಗಿ ಇಡುತ್ತಾರೆ. ಇಲ್ಲಿ ಸೇರಿದಂಥ ಹಲವಾರು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಭಕ್ತರು ತಿರುವಾಭರಣದ ದರ್ಶನವನ್ನು ಪಡೆಯುತ್ತಾರೆ. ದರ್ಶನದ ನಂತರ ಮತ್ತೆ ತಿರುವಾಭರಣ ಘೋಷಯಾತ್ರೆ ಮುಂದೆ ಸಾಗುತ್ತದೆ. ವಾವರು ಸ್ವಾಮಿಗೆ ಕಾಣಿಕೆ ಇಟ್ಟು ನನ್ನ ಆತ್ಮವನ್ನು ಅಯ್ಯನಿಗೆ ಕೊಟ್ಟು ಪಾಪ ಕರ್ಮಗಳನ್ನೆಲ್ಲ ಪಂಪೆಯಲ್ಲಿ ಬಿಟ್ಟು ಬರುತ್ತಿದೆ ನನಗೆ ಏಕಜಾತಿಯ ಚಿಂತೆ, ಮಾನವ ಜಾತಿಯ ಚಿಂತೆ.
ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು, ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವನು, ಎಲ್ಲ ಒಂದೇ ಎನ್ನುವನು. ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು, ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವನು, ಎಲ್ಲ ಒಂದೇ ಎನ್ನುವನು. ಹುಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆದುದಿಲ್ಲ, ದೇಹ ಬಲವಿತ್ತ ಪಾದ ಬಲವಿತ್ತ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ. ಹುಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆದುದಿಲ್ಲ, ದೇಹ ಬಲವಿತ್ತ ಪಾದ ಬಲವಿತ್ತ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ. ಕನ್ನಡದ ನಾಡಿನಲ್ಲಿ ಮಾತ್ರವಲ್ಲವು ಈ ನನ್ನೊಡೆಯ ಮೆರೆದಿಗನು ವಿಶ್ವವೆಲ್ಲವೂ. ಕನ್ನಡದ ನಾಡಿನಲ್ಲಿ ಮಾತ್ರವಲ್ಲವು ಈ ನನ್ನೊಡೆಯ ಮೆರೆದಿಗನು ವಿಶ್ವವೆಲ್ಲವೂ. ಸಮತೆ ಸಾರಿದ ಮತ್ತೆ ಮಮತೆ ತೋರಿದ, ಸರ್ವಜನ ಮೈತ್ರಿಯ ಸಂದೇಶ ಸಾರಿದ. ಸಮತೆ ಸಾರಿದ ಮತ್ತೆ ಮಮತೆ ತೋರಿದ, ಸರ್ವಜನ ಮೈತ್ರಿಯ ಸಂದೇಶ ಸಾರಿದ. ನಿಲೇಕಲ್ ಶಿವನ ದೇವಾಲಯದಿಂದ ಹೊರಟ ತಿರುವಾಭರಣ ಘೋಷಯಾತ್ರೆ ಇಲ್ಲಿ ಬಂದು ಕೆಲ ಹೊತ್ತು ವಿಶ್ರಾಂತಿ ಪಡೆದುಕೊಳ್ಳುತ್ತಾರೆ. ನಾಡಿನ ಯಾತ್ರೆಯನ್ನು ಮುಗಿಸಿ ಕಾಡಿನ ಯಾತ್ರೆ ಪ್ರಾರಂಭವಾಗುವ ಸ್ಥಳ ಇದು. ಇಲ್ಲಿ ತಿರುವಾಭರಣ ಹೊತ್ತು ಬಂದ ಭಕ್ತರು ಕೆಲ ಹೊತ್ತು ವಿಶ್ರಾಂತಿ ಪಡೆದು ಉಪಹಾರವನ್ನು ಸೇವಿಸಿ ಮತ್ತೆ ಮುಂದೆ ಸಾಗುತ್ತಾರೆ. ದಟ್ಟವಾದ ಕಾಡು, ಉದ್ದಕ್ಕೂ ಮರಗಳು, ಕಲ್ಲುಗಳು, ಇದನ್ನೆಲ್ಲವನ್ನು ದಾಟಿ ತಿರುವಾಭರಣ ಮುಂದೆ ಸಾಗುತ್ತದೆ. ದಟ್ಟವಾದ ಅರಣ್ಯವನ್ನು ಇಳಿದ ನಂತರ ನದಿಯ ತಟದಲ್ಲಿ ತಮಿಳು ಭಕ್ತರು ಅಯ್ಯಪ್ಪ ಸ್ವಾಮಿಯ ತಿರುವಾಭರಣ ಘೋಷಯಾತ್ರೆಗಾಗಿ ಕಾಯುತ್ತಿರುತ್ತಾರೆ. ಅಲ್ಲಿ ಅವರು ಸ್ವಾಮಿಯ ಅಲಂಕಾರವನ್ನು ಮಾಡಿ ಪೂಜೆ, ಭಜನೆ, ತಿರುವಾಭರಣ ಘೋಷಯಾತ್ರೆಯ ಜೊತೆಯಲ್ಲಿ ಬಂದ ಭಕ್ತರಿಗೆ ಉಪಹಾರ ನೀಡುತ್ತಾರೆ. ಪಂದಳರಾಜನಿಗೆ ಹಾಗೂ ತಿರುವಾಭರಣ ಹೊತ್ತು ಬರುವ ಭಕ್ತರಿಗೆ ಸ್ವಾಗತವನ್ನು ಮಾಡಿ ವಿಶ್ರಾಂತಿಗಾಗಿ ಕೋರುತ್ತಾರೆ. ಕಾಣಿಕೆ, ಉಪಹಾರ ನೀಡಿ ಮತ್ತೆ ಘೋಷಯಾತ್ರೆ ನದಿಯ ಬದಿಯಿಂದ ಪ್ರಾರಂಭವಾಗುತ್ತದೆ. ಎಲ್ಲಿ ಆಭರಣ ಘೋಷಯಾತ್ರೆ ವಿಶ್ರಾಂತಿ ಪಡೆಯುವುದೋ ಅಲ್ಲಿ ಈ ತಮಿಳು ಭಕ್ತ ಜನರು ನೀರು, ಉಪಹಾರ, ತಿಂಡಿಯ ವ್ಯವಸ್ಥೆಯನ್ನು ಮಾಡುತ್ತಾರೆ. ಈ ತಿರುವಾಭರಣ ಘೋಷಯಾತ್ರೆಯ ಜೊತೆಯಲ್ಲಿ ಗರುಡನು ಸಹ ರಕ್ಷಕನಾಗಿ ಸಾಗುತ್ತಾನೆ. ചെമ്പടയോടെ തകിലിൽ ചിഞ്ചിലമോടെ ചടുലം ചിന്തുകൾ പാടി ശരണം വിളിച്ചുവാ. സ്വാമി തിന്തകത്തോ അയ്യപ്പ തിന്തകത്തോ, അയ്യപ്പ തിന്തകത്തോ സ്വാമി തിന്തകത്തോ, സ്വാമി തിന്തകത്തോ അയ്യപ്പ തിന്തകത്തോ, അയ്യപ്പ തിന്തകത്തോ സ്വാമി തിന്തകത്തോ. എരുമേലി ശാസ്താവിൻ കാൽക്കൽ വണങ്ങി ഏഴകളെ നാം പാടി വരുമ്പോൾ, എരുമേലി ശാസ്താവിൻ കാൽക്കൽ വണങ്ങി ഏഴകളെ നാം പാടി വരുമ്പോൾ, വഴിയിൽ വാവരെ കണ്ടു വരമായി നിർവൃതിയുണ്ടു മകരം മഞ്ഞള കോർക്കും ശരണം വിളിച്ചുവാ. സ്വാമി തിന്തകത്തോ അയ്യപ്പ തിന്തകത്തോ, അയ്യപ്പ തിന്തകത്തോ സ്വാമി തിന്തകത്തോ, സ്വാമി തിന്തകത്തോ അയ്യപ്പ തിന്തകത്തോ, അയ്യപ്പ തിന്തകത്തോ സ്വാമി തിന്തകത്തോ.
ಪಂದಳ ರಾಜದ ಈಗಿನ ರಾಜರು ಶ್ರೀನಾರಾಯಣವರ್ಮ ತಂಬುರನ್ ಇವರ ಸಾರಥ್ಯದಲ್ಲೇ ಈ ವರ್ಷ ತಿರುವಾಭರಣ ಘೋಷಯಾತ್ರೆ ಶಬರಿಮಲೆಗೆ ಸಾಗುತ್ತಿದೆ. ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಗಣಪತಿಯೇ ಸರಸ್ವತಿಯೇ ಗಣಪತಿಯೇ ಭಗವಾನೇ ಭಗವತಿಯೇ ಭಗವಾನ್ ಶರಣಂ ಭಗವತಿ ಶರಣಂ ಭಗವಾನ್ ಶರಣಂ ದೇವನ್ ಶರಣಂ ದೇವನೇ ದೇವಿಯೇ ದೇವನ್ പാദം ദേവി പാദം കെട്ടും കെട്ടി ശബരിമലയ്ക്ക് ആരെ കാണാൻ സ്വാമിയെ കണ്ടാൽ മോക്ഷം കിട്ടും സ്വാമിയേ അയ്യപ്പോ സ്വാമിയപ്പ ശരണമപ്പ കെട്ടും കെട്ടി ശബരിമലയ്ക്ക് ആരെ കാണാൻ സ്വാമിയെ കണ്ടാൽ മോക്ഷം കിട്ടും സ്വാമിയേ സ്വാമിയപ്പ ശരണമപ്പ സ്വാമിയേ അയ്യപ്പോ സ്വാമിയേ അയ്യപ്പോ സ്വാമിയേ അയ്യപ്പോ സ്വാമിയപ്പ ശരണമപ്പ പമ്പാവാസ പന്തളദാസ പാപ വിനാശ വില്ലാളി വീര വീരമണി ഗണ്ട വില്ലിനു വിരുദ മോഹിനി സുതനെ മോഹന രൂപ മോഹാന്തക ശിവന്റെ പുത്ര മായാസുതനെ സ്വാമി ശരണം അയ്യപ്പ ശരണം സ്വാമി പാദം അയ്യപ്പ പാദം ഭഗവാൻ പാദം ഭഗവതി പാദം ദേവനേ ദേവിയേ ഗണപതിയേ സരസ്വതിയേ സ്വാമി ശരണം അയ്യപ്പ ശരണം കെട്ടും കെട്ടി ശബരിമലയ്ക്ക് ആരെ കാണാൻ. ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿದ ಲಕ್ಷಾಂತರ ಭಕ್ತರು ತಿರುವಾಭರಣ ಘೋಷಯಾತ್ರೆಗಾಗಿ ಕಾಯುತ್ತಿರುತ್ತಾರೆ. ಘೋಷಯಾತ್ರೆಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಸರಸ್ವತಿಯೇ ಭಗವಾನೇ. ಇಲ್ಲಿಂದ ಮುಂದೆ ನಿಲಿಮಲೆ ಬೆಟ್ಟವನ್ನು ಹತ್ತಬೇಕು. ನಿಲಿಮಲೆ ಬೆಟ್ಟವನ್ನು ಹತ್ತಿ ಅಪ್ಪಾಚಿ ಮೇಡು ಸೇರಬೇಕು. ಅಲ್ಲಿಂದ ಮುಂದೆ ಶರಣ್ಗುತ್ತಿ, ಶಬರಿಪೀಠ, ನಂತರ ಶಬರಿಮಲೆ. ಅಯ್ಯಪ್ಪ ಸ್ವಾಮಿಯ ನಾಮ ಒಂದಿದ್ದರೆ ಸಾಕು, ಕಲ್ಲು ಮುಳ್ಳೆಲ್ಲ ಹೂವುಗಳೆಂದಂತೆ. ಈ ಸ್ವಾಮಿಗಳ ಘೋಷಯಾತ್ರೆಯಲ್ಲಿ ಯಾವಾಗ ಸನ್ನಿಧಿ ಸೇರಿದೆವೋ ಗೊತ್ತೇ ಆಗಲಿಲ್ಲ. പാപങ്ങൾക്കൊക്കെയും ശമനമേകും സർവ പാപങ്ങൾ നീക്കി പവിത്രമാക്കും കാലക്കെടുതികൾ എന്തൊക്കെ വന്നാലും കലിമല നാശകൻ കാത്തുകൊള്ളും കലിയുഗ വരദൻ. ಭವಸಾಗರ ನೀಗಿಸುವವನು ನೀನು, ಭವಸಾಗರದಲ್ಲಿ ಮುಳುಗಿಸುವವನು ನೀನು. ನನ್ನ ಹುಟ್ಟು ನಾನೇನು ಬಲ್ಲೆನು, ನನ್ನ ಸಾವು ನಾನೇನು ಬಲ್ಲೆನು. ಹುಟ್ಟು ಸಾವಿನ ಮಧ್ಯೆ ಎಲ್ಲ ಬಲ್ಲವನಂತೆ ನಾನು, ಆದರೆ ಅದನ್ನು ನಡೆಸಿದವನು ನೀನು. ಎಡವಿದಾಗ ಕೈ ಹಿಡಿದವನು ನೀನು, ಕೊಬ್ಬಿದಾಗ ಬಡಿದು ಹಿಗ್ಗಿಸುವವನು ನೀನು. ನಿನ್ನ ಕೈಗೊಂಬೆ ನಾನು, ಆಡಿಸುವವನು ನೀನು, ನಗಿಸುವವನೂ ನೀನು, ಅಳಿಸುವವನೂ ನೀನು,
ಕೊನೆಯಲ್ಲಿ ಮುರಿದು ಮುಗಿಸುವವನು ನೀನು. ಏನು ಅರಿಯದವನು ನಾನು, ಆದರೆ ಎಲ್ಲವನ್ನು ಅರಿತು ಅರಿಯದಂತೆ ನಟಿಸುವವನು ನೀನು. ಭವಸಾಗರ ನೀಗಿಸುವವನು ನೀನು, ಭವಸಾಗರದಲ್ಲಿ ಮುಳುಗಿಸುವವನು ನೀನು. ಸ್ವಾಮಿಯೇ ಶರಣಮಯ್ಯಪ್ಪ, ಶರಣಂ ಶ್ರೀ ಗುರುವಾಯೂರಪ್ಪ. ಸದಾನಂದ ಸರ್ವಭೂತ ದಯಾಪರ